ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಈಗ ಗ್ರಿಲ್ ಮಾಡಲಾಗ್ತಾ ಇದೆ. ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸುಮಾರು 3 ಗಂಟೆಗೂ ಅಧಿಕ ಕಾಲ ಮುನಿರತ್ನ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 3 ಗಂಟೆಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳನ್ನ ಅವರ ಮುಂದೆ ಇಡಲಾಗ್ತಾ ಇದೆ. ಇನ್ನ ವಿಚಾರಣೆಯ ನಂತರ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಕಾನೂನಾತ್ಮಕವಾಗಿ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯೋದಕ್ಕೆ ಈಗ ಪೊಲೀಸರಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನ ಮಾಡಿಸುವಂತಹ ಸಾಧ್ಯತೆ ಇದೆ. ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆಯ ನಂತರ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಪೊಲೀಸರಿಂದ ಈಗ ಆಲ್ರೆಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಇರುವಂಥದ್ದು. ಜೀವ ಬೆದರಿಕೆ ಹಾಕಿದ್ದಾರೆ, ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ನಿನ್ನೆ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ರು ಪೊಲೀಸರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಶುರು ಆಗಿದೆ. ಸಾಕಷ್ಟು ಪ್ರಶ್ನೆಗಳನ್ನ ಮುನಿರತ್ನ ಅವರ ಮುಂದೆ ಇಡಲಾಗ್ತಾ ಇದೆ. ಬಟ್ ಅವ್ರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ರಿಂದ ಮುನಿರತ್ನ ಅವರನ್ನ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಆಡಿಯೋ ಬಗ್ಗೆ ಇಂಚಿಂಚು ಪ್ರಶ್ನೆಯನ್ನ ತನಿಖಾಧಿಕಾರಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಆಡಿಯೋ ಸಿಕ್ಕಿದೆ. FSLಗೂ ಕೂಡ ಕಳಿಸಲಾಗಿದೆ ಈ ಆಡಿಯೋವನ್ನ. ಆಡಿಯೋದಲ್ಲಿ ಇರುವಂತಹ ವಾಯ್ಸ್ ನಿಮ್ಮದೇನಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಮತ್ತು ಚೆಲುವರಾಜು ನಡುವೆ ಮಾತುಕತೆ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆ ಹಾಕಿದ್ದಾರೆ. ಗುತ್ತಿಗೆದಾರನ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ನಿಜಾನಾ ಅನ್ನುವಂತಹ ಪ್ರಶ್ನೆ. ನೀವು ಬೆದರಿಕೆ ಹಾಕಿದ್ದು, ಜಾತಿ ನಿಂದನೆ ಮಾಡಿದ್ದು ನಿಜಾನಾ ಅನ್ನುವಂತಹ ಪ್ರಶ್ನೆಯನ್ನ, ಈ ಎಲ್ಲಾ ಪ್ರಶ್ನೆಗಳನ್ನ ಮುನಿರತ್ನ ಅವರ ಮುಂದೆ ಇಟ್ಟಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳಿ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರೆ, ಯಾವ ಪ್ರಶ್ನೆಗಳನ್ನ ಹಾಕಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಆ ಆಡಿಯೋ ನಿಮ್ದೇನಾ ಅನ್ನುವಂತಹ ಪ್ರಶ್ನೆಯನ್ನು ಅವರ ಮುಂದೆ ಇಟ್ಟಿರುವಂಥದ್ದು. ಜೊತೆಗೆ ಆ ಆಡಿಯೋ ಏನಿದೆ ಅದನ್ನ ಈಗ FSLಗೆ ಕಳಿಸಿದ್ದಾರೆ. FSL ವರದಿ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಕಾಶ್ರಿಂದ ಏನು ಮುನಿರತ್ನ ಅವರನ್ನ ಎನ್ಕ್ವೈರಿ ಮಾಡಲಾಗ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಈ ಆಡಿಯೋ, ಮಾತನಾಡಿರುವಂತಹ ಆಡಿಯೋ ನಿಮ್ದೇನಾ, ಜೊತೆಗೆ ಡಿಮ್ಯಾಂಡ್ ಮಾಡಿದ್ದು ನಿಜಾನಾ, ಹೀಗೆ ಹಲವು ಪ್ರಶ್ನೆಗಳನ್ನ ಅವರ ಮುಂದೆ ಇಟ್ಟಿರುವಂಥದ್ದು. ಇದಕ್ಕೆ ಮುನಿರತ್ನ ಅವರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ FSL ವರದಿ ಏನಾದರೂ ಆ ಆಡಿಯೋದಲ್ಲಿರುವಂತಹ ವಾಯ್ಸ್ ಇವ್ರದೇ ಅಂತ ಏನಾದರೂ ಬಂದರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಲವು ಪ್ರಶ್ನೆಗಳನ್ನು ಈಗ ಶಾಸಕರ ಮುಂದೆ ಇಡಲಾಗಿದೆ. ನಿನ್ನೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಈಗ ಗ್ರಿಲ್ ಮಾಡಲಾಗ್ತಾ ಇದೆ. ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸುಮಾರು 3 ಗಂಟೆಗೂ ಅಧಿಕ ಕಾಲ ಮುನಿರತ್ನ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 3 ಗಂಟೆಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳನ್ನ ಅವರ ಮುಂದೆ ಇಡಲಾಗ್ತಾ ಇದೆ. ಇನ್ನ ವಿಚಾರಣೆಯ ನಂತರ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಕಾನೂನಾತ್ಮಕವಾಗಿ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯೋದಕ್ಕೆ ಈಗ ಪೊಲೀಸರಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನ ಮಾಡಿಸುವಂತಹ ಸಾಧ್ಯತೆ ಇದೆ. ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆಯ ನಂತರ ಶಾಸಕ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಪೊಲೀಸರಿಂದ ಈಗ ಆಲ್ರೆಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಇರುವಂಥದ್ದು. ಜೀವ ಬೆದರಿಕೆ ಹಾಕಿದ್ದಾರೆ, ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ನಿನ್ನೆ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ರು ಪೊಲೀಸರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಶುರು ಆಗಿದೆ. ಸಾಕಷ್ಟು ಪ್ರಶ್ನೆಗಳನ್ನ ಮುನಿರತ್ನ ಅವರ ಮುಂದೆ ಇಡಲಾಗ್ತಾ ಇದೆ. ಬಟ್ ಅವ್ರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ರಿಂದ ಮುನಿರತ್ನ ಅವರನ್ನ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಆಡಿಯೋ ಬಗ್ಗೆ ಇಂಚಿಂಚು ಪ್ರಶ್ನೆಯನ್ನ ತನಿಖಾಧಿಕಾರಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಆಡಿಯೋ ಸಿಕ್ಕಿದೆ. FSLಗೂ ಕೂಡ ಕಳಿಸಲಾಗಿದೆ ಈ ಆಡಿಯೋವನ್ನ. ಆಡಿಯೋದಲ್ಲಿ ಇರುವಂತಹ ವಾಯ್ಸ್ ನಿಮ್ಮದೇನಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ನಿಮ್ಮ ಮತ್ತು ಚೆಲುವರಾಜು ನಡುವೆ ಮಾತುಕತೆ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆ ಹಾಕಿದ್ದಾರೆ. ಗುತ್ತಿಗೆದಾರನ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ನಿಜಾನಾ ಅನ್ನುವಂತಹ ಪ್ರಶ್ನೆ. ನೀವು ಬೆದರಿಕೆ ಹಾಕಿದ್ದು, ಜಾತಿ ನಿಂದನೆ ಮಾಡಿದ್ದು ನಿಜಾನಾ ಅನ್ನುವಂತಹ ಪ್ರಶ್ನೆಯನ್ನ, ಈ ಎಲ್ಲಾ ಪ್ರಶ್ನೆಗಳನ್ನ ಮುನಿರತ್ನ ಅವರ ಮುಂದೆ ಇಟ್ಟಿದ್ದಾರೆ.
ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳಿ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರೆ, ಯಾವ ಪ್ರಶ್ನೆಗಳನ್ನ ಹಾಕಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಆ ಆಡಿಯೋ ನಿಮ್ದೇನಾ ಅನ್ನುವಂತಹ ಪ್ರಶ್ನೆಯನ್ನು ಅವರ ಮುಂದೆ ಇಟ್ಟಿರುವಂಥದ್ದು. ಜೊತೆಗೆ ಆ ಆಡಿಯೋ ಏನಿದೆ ಅದನ್ನ ಈಗ FSLಗೆ ಕಳಿಸಿದ್ದಾರೆ. FSL ವರದಿ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಕಾಶ್ರಿಂದ ಏನು ಮುನಿರತ್ನ ಅವರನ್ನ ಎನ್ಕ್ವೈರಿ ಮಾಡಲಾಗ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಈ ಆಡಿಯೋ ಮಾತನಾಡಿರುವಂತಹ ಆಡಿಯೋ ನಿಮ್ದೇನಾ, ಜೊತೆಗೆ ಡಿಮ್ಯಾಂಡ್ ಮಾಡಿದ್ದು ನಿಜಾನಾ, ಹೀಗೆ ಹಲವು ಪ್ರಶ್ನೆಗಳನ್ನು ಅವರ ಮುಂದೆ ಇಟ್ಟಿರುವಂಥದ್ದು. ಸೊ ಇದಕ್ಕೆ ಮುನಿರತ್ನ ಅವರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ FSL ವರದಿ ಏನಾದರೂ ಆ ಆಡಿಯೋದಲ್ಲಿರುವಂತಹ ವಾಯ್ಸ್ ಇವ್ರದೇ ಅಂತ ಏನಾದರೂ ಬಂದರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಲವು ಪ್ರಶ್ನೆಗಳನ್ನು ಈಗ ಶಾಸಕರ ಮುಂದೆ ಇಡಲಾಗಿದೆ. ನಿನ್ನೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು, ಈಗ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.